$6,000+ ಲಾಸ್ಟ್ 90 ಡೇಸಲ್ಲಿ ಜಸ್ಟ್ ಟೆಸ್ಟಿಂಗ್ ಫೇಸಲ್ಲಿ ಮಾಡಿರೋದು ನಾನು USA ಡ್ರಾಪ್ ಶಿಪ್ಪಿಂಗ್ ಇಂಟರ್ನ್ಯಾಷನಲ್ ಡ್ರಾಪ್ ಶಿಪ್ಪಿಂಗ್ ಯೂಸ್ ಮಾಡಿಕೊಂಡು. ಎಸ್, ನೀವು ಕೇಳಿದ ನಿಜ. ಈ ವಿಡಿಯೋ ನಿಮ್ಮವರೆಗೂ ಬಂದಿದೆ ಅಂದರೆ ನೀವೇನೋ ಒಂದು ಪರ್ಪಸ್ ಮೇಲೆ ಬಂದಿರ್ತೀರ. ಒಂದು ಎಕ್ಸ್ಟ್ರಾ ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ, ಒಂದು ಆನ್ಲೈನ್ ಆಪರ್ಚುನಿಟೀಸ್ಗೋಸ್ಕರ ಬಂದಿರ್ತೀರಾ, ಒಂದು ಇನ್ಕಮ್ ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಬಂದಿರ್ತೀರಾ. ಈ ವಿಡಿಯೋದಲ್ಲಿ ಡ್ರಾಪ್ ಶಿಪ್ಪಿಂಗ್ ಎಕ್ಸಾಕ್ಟ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಇಂಟರ್ನ್ಯಾಷನಲ್ ಡ್ರಾಪ್ ಶಿಪ್ಪಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಏನ ಯೂಸ್ ಮಾಡ್ಕೊಂಡು ಯಾವ ರೀತಿ ಡ್ರಾಪ್ ಶಿಪ್ಪಿಂಗ್ ಮಾಡೋದು, ಒಂದು ಮಂತ್ಲಿ ಬೇಸಿಸ್ 40 to 50K ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈಗಿನ ಕಾಲದಲ್ಲಿ ಯಾವ ರೀತಿ ಜಾಬ್ಸ್ನ ಲೇ ಆಫ್ ಮಾಡ್ತಿದೆ, ನಮ್ಮ ಜಾಬ್ಸ್ನ ಯಾವ ರೀತಿ ಕಿತ್ಕೋತಿದೆ, ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಎಷ್ಟು ನೀಡಿದೆ ಅಂತ ನಾನು ಹೇಳೋ ಅವಶ್ಯಕತೆನೇ ಇಲ್ಲ, ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಎಕನಾಮಿ ವರ್ಸ್ಟ್ ಆಗ್ತಿದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ, ಪ್ರತಿಯೊಂದು ದಿನ ಕೂಡ ನಮ್ಮ ಜಾಬ್ಸ್ನ ಕಿತ್ಕೋತಿದೆ. ಇಂಥ ಟೈಮಲ್ಲಿ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಇಸ್ ವೆರಿ ಮಚ್ ನೀಡೆಡ್. ನನ್ನ ಬಗ್ಗೆ ಹೇಳಬೇಕು ಅಂದರೆ ನಾನೊಂದು 15,000 ಸ್ಯಾಲರಿಗೆ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಆಗ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದೆ ಡ್ರಾಪ್ ಶಿಪ್ಪಿಂಗ್. ಇಂಡಿಯನ್ ಡ್ರಾಪ್ ಶಿಪ್ಪಿಂಗ್ ಸ್ಟಾರ್ಟ್ ಮಾಡಿದೆ, ಫೇಲ್ ಆದೆ. ವಿತೌಟ್ ಗೈಡ್, ವಿತೌಟ್ ಮೆಂಟರ್, ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡು ಸ್ಟಾರ್ಟ್ ಮಾಡಿದೆ, ಫೇಲ್ ಆದೆ, ಲಾಸ್ಟ್ ಲಾಟ್ಸ್ ಆಫ್ ಮನಿ. ಆ್ಯಂಡ್ ಮತ್ತೆ ಹಂಗೆ ಕಲಿತು ಅವರಿಂದ ಕಲಿತು ಇಯರ್ ಐ ಆಮ್ ನೌ ಮೇಕಿಂಗ್ ಅ ಗುಡ್ ಮನಿ ಇನ್ ಇಂಟರ್ನ್ಯಾಷನಲ್ ಡ್ರಾಪ್ ಶಿಪ್ಪಿಂಗ್ ಆಲ್ಸೋ. ನೀವು ಡ್ರಾಪ್ ಶಿಪ್ಪಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಯು ಡೋಂಟ್ ನೀಡ್ ಬಿಗ್ ಇನ್ವೆಸ್ಟ್ಮೆಂಟ್ ಬೇಡ, ಬಿಗ್ ಸ್ಟಾಕ್ ಬೇಡ, ನಥಿಂಗ್. ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್, ಒಂದು ಪೇಷನ್ಸ್, ಒಂದು ಕನ್ಸಿಸ್ಟೆನ್ಸಿ ಇದೆ ಅಂದರೆ ನೀವುಗಳು ಡ್ರಾಪ್ ಶಿಪ್ಪಿಂಗಲ್ಲಿ ಒಂದು ಒಳ್ಳೆ ಪ್ರಾಫಿಟಬಲ್ ಒಂದು ನೀಶ್ ಆಗಲಿ, ಒಂದು ಪೋರ್ಟ್ಫೋಲಿಯೋ ಆಗಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಒಂದು ಎಕ್ಸ್ಟ್ರಾ ಸೋರ್ಸ್ ಇಲ್ಲ, ಇಫ್ ಇಟ್ ವರ್ಕ್ಸ್ ಫಾರ್ ಯು, ಇಫ್ ಯು ಗಿವ್ ಯೋರ್ ಬೆಸ್ಟ್ ವರ್ಕ್ ಆದರೆ ನೀವು ಅದನ್ನು ಕಂಪ್ಲೀಟಾಗಿ ಫುಲ್ ಟೈಮ್ ಆಗಿ ಕೂಡ ನೀವು ಮಾಡ್ಕೋಬೋದು. ಐ ಆಮ್ ಡೂಯಿಂಗ್ ಅ ಫುಲ್ ಟೈಮ್ ಡ್ರಾಪ್ ಶಿಪ್ಪಿಂಗ್ ನಾವು. ಓಕೆ, ಜಸ್ಟ್ ಒಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಎಕ್ಸಾಕ್ಟ್ಲಿ ವಾಟ್ ಈಸ್ ಮೀನ್ ಬೈ ಡ್ರಾಪ್ ಶಿಪ್ಪಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಏನೇನು ಅಂತ. ಫಸ್ಟ್ ಸ್ಟೆಪ್ ಬಂದು ನೋಡಿ, ಡ್ರಾಪ್ ಶಿಪ್ಪಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ನಿಮಗೆ ಸ್ಟಾಕ್ ಬೇಡ, ಆ್ಯಂಡ್ ದೊಡ್ಡ ಇನ್ವೆಂಟ್ರಿ ಬೇಡ, ಆ್ಯಂಡ್ ದೊಡ್ಡ ಲೈಕ್ ವೇರ್ ಹೌಸ್ ಬೇಡ, ನಥಿಂಗ್. ಇನ್ನೊಬ್ಬರ ಪ್ರಾಡಕ್ಟ್ನ ನಿಮ್ಮ ಓನ್ ಪ್ರೈಸ್ಗೆ ಸೆಲ್ ಮಾಡಿ ನೀವು ಪ್ರಾಫಿಟ್ಸ್ ಅನ್ನೋದು ಮಾಡ್ಕೋದು. ಇದೇ ಡ್ರಾಪ್ ಶಿಪ್ಪಿಂಗ್ನ ನೀವು ಜಸ್ಟ್ 3 ಸ್ಟೆಪ್ಸಲ್ಲಿ ಮಾಡ್ಕೋಬೋದು. ಫಸ್ಟ್ ಬಂದು ಒಂದು ಶಾಪಿಫೈ ಅಂತ ಇರುತ್ತೆ. ಇದು ಬಂದು ನಮಗೆ ಆನ್ಲೈನ್ ಸ್ಟೋರ್ಸ್ ಆಗಲಿ, ಡ್ರಾಪ್ ಶಿಪ್ಪಿಂಗ್ ಆಗಲಿ, ನಾವು ಆನ್ಲೈನ್ ಏನೇ ಪ್ರಾಡಕ್ಟ್ನ ಸೆಲ್ ಮಾಡಬೇಕು ಅಂದರೂ ಕೂಡ ನಮಗೆ ವೆಬ್ಸೈಟ್ ಕ್ರಿಯೇಷನ್ ನಾಲೆಜ್ ಇಲ್ಲ, ಏನೂ ಇಲ್ಲ ಅಂದರೆ ಇದೊಂದು ಥರ್ಡ್ ಪಾರ್ಟಿ, ಸೊ ಲೈಕ್ ಒಂದು ವೆಬ್ಸೈಟ್ ಥರ ನಮ್ಗೆ ವರ್ಕ್ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಈಸಿಲಿ ಕ್ರಿಯೇಟ್ ಒಂದು ಸ್ಮಾಲ್ ವೆಬ್ಸೈಟ್, ಒಂದು ಆನ್ಲೈನ್ ಸ್ಟೋರ್ ಇಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಸೇಮ್ ಡ್ರಾಪ್ ಶಿಪ್ಪಿಂಗ್ ಕೂಡ ಇಲ್ಲಿ ಒಂದು ಆನ್ಲೈನ್ ಸ್ಟೋರ್ನ ಕ್ರಿಯೇಟ್ ಮಾಡ್ಕೋತೀರಾ. ಆ್ಯಂಡ್ ಇಲ್ಲಿ ನಾವು ಪ್ರಾಡಕ್ಟ್ ವಿತೌಟ್ ಹೋಲ್ಡಿಂಗ್ ಅ ವಿತೌಟ್ ಪ್ರಾಡಕ್ಟ್ ಇಲ್ಲಿ ಡ್ರಾಪ್ ಶಿಪ್ಪಿಂಗ್ ಮಾಡೋದ್ರಿಂದ ಒಂದು ಸಪ್ಲೈಯರ್ನ, ಒಂದು ಒಳ್ಳೆ ಪ್ರಾಡಕ್ಟ್ನ ನಾವಿಲ್ಲಿ ಫೈಂಡ್ ಮಾಡ್ಕೋಬೇಕು. ಆ್ಯಂಡ್ ಸಪ್ಲೈಯರ್ ಆ್ಯಂಡ್ ಪ್ರಾಡಕ್ಟ್ಗೋಸ್ಕರ ಇಂಡಿಯಾ ಮಾರ್ಟ್ ಇಂಥ ವೆಬ್ಸೈಟ್ಸ್, ಉಗೂಸಿ, ಡ್ರಾಪ್ ಶಿಪ್ ಇಂಡಿಯಾ ಇಂಥ ವೆಬ್ಸೈಟ್ಸಿಂದ ನಾವು ಪ್ರಾಡಕ್ಟ್ನ ಸೋರ್ಸ್ ಮಾಡ್ಕೋಬೇಕು, ಟ್ರೆಂಡಿಂಗ್ ಪ್ರಾಡಕ್ಟ್ಸ್ನ. ಆ ಪ್ರಾಡಕ್ಟ್ನ ಸೋರ್ಸ್ ಮಾಡಿಕೊಂಡು ನಮ್ಮ ಆನ್ಲೈನ್ ಸ್ಟೋರ್ ಏನಿದೆ, ಶಾಪಿಫೈ ಸ್ಟೋರ್, ಅಲ್ಲಿ ಒಂದು ಪ್ರಾಡಕ್ಟ್ ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕು, ಒಂದು ಒಳ್ಳೆ ಬ್ಯೂಟಿಫುಲ್ ಆನ್ಲೈನ್ ಸ್ಟೋರ್ನ ಬಿಲ್ಡ್ ಮಾಡ್ಕೋಬೇಕು. ಓಕೆ, ಈಗ ಆರ್ಡರ್ಸ್ ಆ್ಯಂಡ್ ಸೇಲ್ಸ್ ಬರಲಿಕ್ಕೆ ಮೆಟಾ ಆ್ಯಡ್ಸ್ ಮ್ಯಾನೇಜರ್ ಇಲ್ಲ, ಆರ್ಗ್ಯಾನಿಕ್ ವೇ ಇನ್ಸ್ಟಾಗ್ರಾಮಲ್ಲಿ ಪ್ರಾಡಕ್ಟ್ ಬಗ್ಗೆ ಕಂಟೆಂಟ್ ಪೋಸ್ಟ್ ಮಾಡಿ ನೀವು ಸೇಲ್ಸ್ ತಗೋಬೋದು ವಿತೌಟ್ ಶೋಯಿಂಗ್ ಯುವರ್ ಫೇಸ್. ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್, ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡ್ಕೊಂಡು ಗೆಟ್ ಅ ಸೇಲ್ಸ್. ಆ್ಯಂಡ್ ನಿಮ್ಮ ಹತ್ರ ಬಜೆಟ್ ಇದೆ ಆ್ಯಡ್ಸ್ ಮೇಲೆ ಸ್ಪೆಂಡ್ ಮಾಡಲಿಕ್ಕೆ ಅಂದರೆ ಪರ್ ಡೇ 100 to 500 ರೂಪೀಸ್ ಸ್ಪೆಂಡ್ ಮಾಡಿ ನಿಮ್ಮ ಪ್ರಾಡಕ್ಟ್ನ ಕೂಡ ಸೇಲ್ ಮಾಡ್ಕೋಬೋದು. ಈಗ ವೆನ್ ಎವರ್ ಕಸ್ಟಮರ್ ಪ್ಲೇಟ್ಸ್ ಆರ್ಡರ್ಸ್ ಫ್ರಮ್ ಯುವರ್ ವೆಬ್ಸೈಟ್, ನೀವು ಅದನ್ನು ಡೈರೆಕ್ಟಾಗಿ ಯಾರ ಹತ್ರ ಪ್ರಾಡಕ್ಟ್ ಇದೆ ಆ ಸಪ್ಲೈಯರಿಗೆ ಆರ್ಡರ್ನ ಟ್ರಾನ್ಸ್ಫರ್ ಮಾಡ್ತೀರಾ, ಕಸ್ಟಮರ್ ಡೀಟೇಲ್ಸ್ ಆ್ಯಂಡ್ ಎವ್ರಿಥಿಂಗ್ ಟ್ರಾನ್ಸ್ಫರ್ ಮಾಡ್ತೀರಾ. ಅದನ್ನು ಸಪ್ಲೈಯರ್ ಪ್ಯಾಕ್ ಮಾಡಿ 3 waysಲ್ಲಿ ಡೆಲಿವರ್ ಮಾಡ್ತಾರೆ. ಒಂದು, ಸಪ್ಲೈಯರೇ ಅದನ್ನು ಪ್ಯಾಕ್ ಮಾಡಿ ಎಕ್ಸ್ಟ್ರಾ ಚಾರ್ಜಸ್ ತೊಗೊಂಡು ನಮ್ಮ ಹತ್ರ ಅವ್ರದ್ದೇನಾದರೂ ಡೆಲಿವರಿ ಸಿಸ್ಟಮ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಂಡು ಡೆಲಿವರ್ ಮಾಡ್ತಾರೆ. ಇನ್ನೊಂದು ಬಂದು ಶಿಪ್ ರಾಕೆಟ್ ನಮಗೂ ಮತ್ತು ಸಪ್ಲೈಯರ್ ಮಧ್ಯದಲ್ಲಿ ಒಂದು ಥರ್ಡ್ ಪಾರ್ಟಿ ಪರ್ಸನ್ ಆಗಿ ಆ್ಯಕ್ಟ್ ಮಾಡ್ತಾನೆ. ಓಕೆ, ಈ ಶಾಡೋ ಪ್ಯಾಕ್ಸ್, ಬ್ಲೂ ಡಾಟ್ ಇಂಥ ಎಲ್ಲ ಡೆಲಿವರಿ ಪಾರ್ಟ್ನರ್ಸ್ ಈ ಶಿಪ್ ರಾಕೆಟಲ್ಲಿ ಕಂಬೈನ್ ಆಗಿರ್ತಾರೆ. ಸೊ ದ್ಯಾಟ್ ನಾವು ಅಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿ ಸಪ್ಲೈಯರ್ ಅಡ್ರೆಸ್ ಎಲ್ಲ ಕೊಟ್ಟಿದ್ದೀವಿ ಅಂದರೆ ಆ ಶಿಪ್ ರಾಕೆಟಲ್ಲಿ ಯಾರಿಗೆ ಅಸೈನ್ ಮಾಡಿರ್ತಾರೆ, ಬ್ಲೂ ಡಾಟನಾಗಲಿ ಶಾಡೋ ಫ್ಯಾಕ್ಸನಲ್ಲಿ ಯಾರಿಗೆ ಅಸೈನ್ ಮಾಡಿರ್ತಾನೆ ಆ ಪರ್ಸನ್ ಹೋಗಿ ಸಪ್ಲೈಯರ್ ಹತ್ರ ಮನೆಯಿಂದ ಆ ಆರ್ಡರ್ನ ಪಿಕ್ ಮಾಡಿಕೊಂಡು ನಾವು ಕಸ್ಟಮರ್ ಅಡ್ರೆಸ್ ಏನು ಕೊಟ್ಟಿರ್ತೀವಿ ಅಲ್ಲಿಗೆ ಡೆಲಿವರ್ ಮಾಡಿ ಆ ಮನಿ ಅನ್ನೋದು ಕಲೆಕ್ಟ್ ಮಾಡಿಕೊಂಡು ನಮ್ಮ ಅಕೌಂಟ್ಸ್ಗೆ, ಯಾಕೆಂದರೆ ನಾವು ಶಿಪ್ ರಾಕೆಟಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋತೀವಿ, ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಮಗೆ ಬಂದಿರೋದನ್ನು ಆಲ್ರೆಡಿ ನಾವು ಕೆಲವು ಸಪ್ಲೈಯರ್ಸ್ ಏನು ಮಾಡ್ತಾರೆ, ಪ್ರಿಯರಾಗೆ ಪೇಮೆಂಟ್ಸ್ ತೊಗೋತಾರೆ, ಕೆಲವು ಸಪ್ಲೈಯರ್ಸ್ ಏನು ಮಾಡ್ತಾರೆ ಆಫ್ಟರ್ ಡೆಲಿವರ್ ಮಾಡ್ಕೊಳ್ಳೋದಕ್ಕಿಂತ ಆವಾಗ ನಾವು ಕೊಡಬೇಕಾಗುತ್ತೆ. ವಿ ಹ್ಯಾವ್ ಟು ಕನ್ವರ್ಸೇಟ್ ವಿತ್ ದ ಸಪ್ಲೈಯರ್ ಇನ್ ಸಚ್ ಎ ವೇ ದ್ಯಾಟ್ ಪ್ರಿಯರಾಗೆ ಪೇಮೆಂಟ್ ಮಾಡ್ತೀವ ಇಲ್ಲ ಆಫ್ಟರ್ ಡೆಲಿವರ್ ಆದಮೇಲೆ ಪೇಮೆಂಟ್ ಮಾಡ್ತೀವ ಅನ್ನೋ ಒಂದು ಟ್ರಸ್ಟ್ ಅನ್ನೋದು ಬಿಲ್ಡ್ ಮಾಡ್ಕೋಬೇಕು. ನಾವು ಅಷ್ಟು ಮಾತಾಡ್ಕೊಂಡಷ್ಟು ಈಸಿ ಅಲ್ಲ, ಯು ಶುಡ್ ಫಾಲೋ ದ ಪ್ರಾಪರ್ ಸ್ಟೆಪ್ಸ್. ಓಕೆ, ಯೂಟ್ಯೂಬಲ್ಲೇ ಕಲ್ತು ಬಿಡಬೇಕಾದ್ರೆ ಸೊ ವಿ ಕ್ಯಾನ್ ಬಿಲ್ಡ್ ಬಿಗ್ ಎಂಪೈರ್ಸ್. ಜಸ್ಟ್ ಒಂದು ರೋಡ್ ಮ್ಯಾಪ್ ಇರುತ್ತೆ. ಓಕೆ, ಆ್ಯಂಡ್ ನನ್ನ ಕಡೆಯಿಂದ ಸ್ಟ್ರಕ್ಚರ್ಡ್ ಫಾರ್ಮಲ್ಲಿ ಕನ್ನಡದಲ್ಲಿ ಗೈಡೆನ್ಸ್ ಇರುತ್ತೆ. ಡ್ರಾಪ್ ಶಿಪ್ಪಿಂಗ್ ಯಾವ ರೀತಿ ಮಾಡೋದು, ವೆಬ್ಸೈಟ್ ಯಾವ ರೀತಿ ಇನ್ ಪರ್ಸನ್ ಬಿಲ್ಡ್ ಮಾಡೋದು,
ಪ್ರಾಡಕ್ಟ್ ಯಾವ ರೀತಿ ಫೈಂಡ್ ಮಾಡೋದು, ರೈಟ್ ಸಪ್ಲೈಯರ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಓಕೆ, ಮೆಟಾ ಆ್ಯಡ್ಸ್ ಯಾವ ರೀತಿ ಎಕ್ಸಾಕ್ಟಾಗಿ ನಮಗೆ ಬೇಕಾಗಿರೋರಿಗೆ ಯಾವ ರೀತಿ ರನ್ ಮಾಡೋದು, ಆ್ಯಂಡ್ ಆರ್ಗ್ಯಾನಿಕ್ ವೇಲ್ ಯಾವ ರೀತಿ ಕಂಟೆಂಟ್ನ ಕ್ರಿಯೇಟ್ ಮಾಡೋದು, ಯಾವ ರೀತಿ ಎಡಿಟ್ ಮಾಡೋದು, ಆ್ಯಂಡ್ ವೆಬ್ಸೈಟ್ ಎಕ್ಸಾಕ್ಟಾಗಿ ಕಸ್ಟಮರ್ ಪರ್ಚೇಸ್ ಮಾಡೋ ರೀತಿ ಯಾವ ರೀತಿ ಬಿಲ್ಡ್ ಮಾಡೋದು, ಆ್ಯಂಡ್ ಎವ್ರಿಥಿಂಗ್ ಲೈವ್ ಆ್ಯಂಡ್ ರೆಕಾರ್ಡೆಡ್ ಸೆಷನ್ಸಲ್ಲಿರುತ್ತೆ. ಇನ್ ಪರ್ಸನ್ ನಾನೇ ಟೀಚ್ ಮಾಡ್ತೀನಿ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಫ್ 1.5 year to 2 years here. ಯು ಸೀನ್ ಮೈ ರಿಸಲ್ಟ್ಸ್ ಪ್ರೀವಿಯಸ್ಲಿ. ಪ್ರತಿಯೊಂದು ನನ್ನ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಆ್ಯಂಡ್ ಪ್ರೂಫ್ಸ್ಗೋಸ್ಕರ ನನ್ನ ಟೀಮ್ ಸ್ಟೂಡೆಂಟ್ಸ್ ಏನೇನು ರಿಸಲ್ಟ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಯು ಕ್ಯಾನ್ ಚೆಕ್ ದ ಥಿಂಗ್. ಯಾವ ರೀತಿ ಇರುತ್ತೆ ಅಂದರೆ ಇದು ಇಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಜಾಬ್ಸ್ ಲೂಸ್ ಮಾಡ್ಕೊಂಡಿರೋದು. ಮೋಸ್ಟ್ ಆಫ್ ದ ಪೀಪಲ್ ಏಯಿಂದ ಜಾಬ್ಸ್ ಲೂಸ್ ಮಾಡ್ಕೊಂಡಿರೋರಿದ್ದಾರೆ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ದೇ ಆರ್ ಗೆಟಿಂಗ್ ಅ ಗುಡ್ ಇನ್ಕಮ್ ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ಕೆಲವರು ಜಾಬಲ್ಲಿ ಇದ್ದು ಭಯದಿಂದ ಸ್ಟಾರ್ಟ್ ಮಾಡಿರೋದಾರೆ, ಕೆಲವರು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ಗೋಸ್ಕರ ಸ್ಟಾರ್ಟ್ ಮಾಡಿರೋದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದಾರೆ. ಎವ್ರಿ ಒನ್ ದೇ ಆರ್ ಕ್ರಿಯೇಟಿಂಗ್ ಗುಡ್ ರಿಸಲ್ಟ್ಸ್ ಬಿಕಾಸ್ ಆಫ್ ಲೈವ್ ಸೆಷನ್ಸ್. ಕನ್ನಡದಲ್ಲಿ ನನ್ನ ಜೊತೆ ಕಲಿತೀರಾ. ಓಕೆ, ಲೈವ್ ಸೆಷನ್ಸ್ದು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಮೇಜಸ್ ಕ್ಯಾನ್ ಚೆಕ್ ಆ್ಯಂಡ್ ವೀಡಿಯೋಸ್ ಚೆಕ್ ಮಾಡಿ ಯಾವ ರೀತಿ ಇಂಟ್ರಾಕ್ಷನ್ ಇರುತ್ತೆ. ನಾನೇ ಇನ್ ಪರ್ಸನ್ ವೆಬ್ಸೈಟ್ ಯಾವ ರೀತಿ ಬಿಲ್ಡ್ ಮಾಡೋದು, ಪ್ರಾಡಕ್ಟ್ ಯಾವ ರೀತಿ ಬಿಲ್ಡ್ ಮಾಡೋದು, ಎವ್ರಿಥಿಂಗ್ ನಾನೇ ಟೀಚ್ ಮಾಡ್ತೀನಿ. ದಟ್ ಈಸ್ ಹೌ ದಿಸ್ ಲೈವ್ ಮೆಂಟರ್ಶಿಪ್ ವರ್ಕ್ಸ್. ಆ್ಯಂಡ್ ಥಿಂಗ್ ಬಂದು ಇಲ್ಲಿ ಇಟ್ ಹ್ಯಾಸ್ ಸಮ್ ಮೆಂಟರ್ಶಿಪ್ ಫೀಸ್. ಲೈಕ್ ಒಬ್ಬ ಪರ್ಸನ್ ನಿಮಗೆ ಟೀಚ್ ಮಾಡ್ತಿದ್ದೀರಾ ಅಂದರೆ ಯು ಹ್ಯಾವ್ ಟು ಇನ್ವೆಸ್ಟ್. ಲೈಕ್ ಮೆಂಟರ್ಶಿಪ್ಗಿಂತ ಯು ಆರ್ ಇನ್ವೆಸ್ಟಿಂಗ್ ಮನಿ ಟು ಮೇಕ್ ಮನಿ. ಕಾಲೇಜು ಕೂಡ ಲಕ್ಷಗಟ್ಟಲೆ ದುಡ್ಡು ಪೇ ಮಾಡಿಬಿಡ್ತೀವಿ. ಅಲ್ಲಿ ಒಂದು ಮೊಬೈಲ್ ನಮ್ಮ ಹತ್ರ 30,000 ಇರುತ್ತೆ, 40,000 ಇರುತ್ತೆ. ಪರ್ ಮಂತೆ ನಾವು 10,000 to 20,000 ಏನಾದರೂ ಟ್ರಿಪ್ ಹೋದು ಖರ್ಚು ಮಾಡಿಬಿಡ್ತೀವಿ. ಈಗಿನ ಕಾಲದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆರ್ ವೆರಿ ಮಚ್ ನೀಡೆಡ್. ದಟ್ ಟು ಆನ್ ಸ್ಕಿಲ್ಸ್ ವಿಚ್ ವಿಲ್ ಮೇಕ್ ಅಸ್ ಮನಿ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನಾವು ನನ್ನ ಕಡೆಯಿಂದ ಮೆಂಟರ್ಶಿಪ್ ಸ್ಟ್ರಕ್ಚರ್ ಇರುತ್ತೆ. ಯು ಇನ್ವೆಸ್ಟಿಂಗ್ ಆನ್ ಸ್ಕಿಲ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಕಲ್ತ್ಕೊಳ್ಳಿ. ಇಲ್ಲಿ ನಿಮಗೆ 2 types ಆಫ್ ಮೆಂಟರ್ಶಿಪ್ಸ್ ಇರುತ್ತೆ. ಒಂದು ಬಂದು ಬೇಸಿಕ್, ಇನ್ನೊಂದು ಬಂದು ಪ್ರೀಮಿಯಮ್. ಬೇಸಿಕ್ ಈಸ್ ಲೈಕ್ ಓನ್ಲಿ 3 months ಕೋರ್ಸ್, ಓನ್ಲಿ ಇಂಡಿಯನ್ ಡ್ರಾಪ್ ಶಿಪ್ಪಿಂಗ್ ಇರುತ್ತೆ. ಎವ್ರಿಥಿಂಗ್ ಈಸ್ ಕೋರ್ಸಸ್, ರೆಕಾರ್ಡಿಂಗ್ ವೀಡಿಯೋಸ್. ದೇರ್ ವೋಂಟ್ ಬಿ ನನ್ನ ಲೈವ್ ಮೆಂಟರ್ಶಿಪ್ಗಳಲ್ಲಿ. ಆ್ಯಂಡ್ ಐ ಡೋಂಟ್ ರೆಕಮೆಂಡ್ ಎನಿ ಒನ್ ವಿತ್ ಇಂಡಿಯನ್ ಡ್ರಾಪ್ ಲೈಕ್ ದ ಬೇಸಿಕ್ ಪ್ಯಾಕೇಜ್, ಬಿಕಾಸ್ ಬೇಸಿಕ್ ಪ್ಯಾಕೇಜ್ ಇಸ್ ಓನ್ಲಿ ಫಾರ್ ದ ಪೀಪಲ್ ಹೂ ಡ್ರಾಪ್ ಶಿಪ್ಪಿಂಗ್ ಸ್ಟಾರ್ಟ್ ಮಾಡಿ ಫೇಲ್ ಆಗಿರ್ತಾರಲ್ಲ. ವಿತೌಟ್ ಮೆಂಟರ್ 90% ಅದು ಡ್ರಾಪ್ ಶಿಪ್ಪಿಂಗ್ ಫೇಲ್ ಆಗುತ್ತೆ. ವಿ ನೀಡ್ 1% ಟು ಗೈಡ್. ಏಕೆಂದರೆ ನಾನು ಇಲ್ಲಿದ್ದೀನಿ ಅಂದರೆ ನಾನು ಫೇಲ್ ಆಗಿರ್ತೀನಿ, ಆ ಸ್ಟೆಪ್ಸ್ನ ನಿಮಗೆ ಟೀಚ್ ಮಾಡಲ್ಲ. ಸೊ ಯಾವುದು ವರ್ಕ್ ಆಗುತ್ತೆ ಅದನ್ನೇ ಟೀಚ್ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಕ್ರಿಯೇಟ್ ಆನ್ ಇನ್ಕಮ್. ನೆಕ್ಸ್ಟ್ ಬಂದು ಪ್ರೀಮಿಯಮ್ ಇರುತ್ತೆ. ಪ್ರೀಮಿಯಮ್ ವಿಚ್ ಒರಿಜಿನಲ್ ಆಗಿ ಅದರಲ್ಲಿರೋ ಕಂಟೆಂಟ್ ನಾವು ನೋಡಿಕೊಂಡ್ರೆ ನಿಯರ್ಲಿ 69,000 rupeesವರೆಗೂ ಹೋಗುತ್ತೆ. ಅದರಲ್ಲಿರೋ ಕಂಟೆಂಟ್ನ ನಾನು ಟೀಚ್ ಮಾಡ್ತಿದ್ದೀನಿ ಅಂದರೆ. ಬಟ್ ಓನ್ಲಿ ಕನ್ನಡದವ್ರಿಗೋಸ್ಕರ ಸೊ ನಾನು ಅದನ್ನು 19,999ಗೆ. ಆ್ಯಂಡ್ ಐ ಆಮ್ ನಾಟ್ ಗಿವಿಂಗ್ ದಿಸ್ ಫಾರ್ ಎವ್ರಿ ಒನ್. ನಾನು ಓಪನ್ ಆಗಿ ಯಾರಿಗೂ ಕೂಡ ಎಲ್ಲನೂ ಎನ್ರೋಲ್ಮೆಂಟ್ ಕೊಡೋಲ್ಲ. ನಾನು ಕೆಲವು ಕ್ವಾಲಿಫಿಕೇಷನ್ಸ್ ಇರುತ್ತೆ, ಅದನ್ನು ಕ್ವಾಲಿಫೈ ಆದರೆ ನೀವು ನನ್ನ ಟೀಮ್ಗೆ ಬರ್ತೀರಾ. ಓಕೆ, ಇದು 19,999ಗೆ ಇಂಡಿಯನ್ ಡ್ರಾಪ್ ಶಿಪ್ಪಿಂಗ್, ಇಂಟರ್ನ್ಯಾಷನಲ್ ಡ್ರಾಪ್ ಶಿಪ್ಪಿಂಗ್, ಸೋಷಲ್ ಮೀಡಿಯಾ ಮ್ಯಾನೇಜಿಂಗ್, ಇ-ಕಾಮರ್ಸ್, ಅಮೆಝಾನ್ FBA ಆ್ಯಂಡ್ ಮೀಶೋ ರೀಸೆಲ್ಲಿಂಗ್. ವಿಚ್ ಎವರ್ ಟ್ರೆಂಡಿಂಗ್ ಸ್ಕಿಲ್ಸ್. ತುಂಬ ಟೈಮ್ ವೇಸ್ಟ್ ಅಂತ ಇರಲ್ಲ. ಈಗಿನ ಕರೆಂಟ್ ಜನ್ರೇಷನಲ್ಲಿ ಇಲ್ಲಿ ಏನೇನು ನಡೀತಿದೆ ಅದನ್ನು ಟೀಚ್ ಎಕ್ಸಾಕ್ಟಾಗಿ ಲೈವ್ ಪ್ಲಸ್ ಕೋರ್ಸ್ ಫಾರ್ಮಲ್ಲಿ ಟೀಚ್ ಮಾಡ್ತೀನಿ. ಬೋತ್ ಲೈಕ್ ಹೈಬ್ರಿಡ್ ಸಿಸ್ಟಮ್ ಥರ ಇರುತ್ತೆ, ಸೊ ದಟ್ ಯು ಕ್ಯಾನ್ ಲರ್ನ್ ಫಾಸ್ಟ್ ಆ್ಯಂಡ್ ಗ್ರೋ ಫಾಸ್ಟ್. ಓಕೆ, ಇಲ್ಲಿವರೆಗೂ ಈ ಟೀಮ್ ರಿಸಲ್ಟ್ಸ್ ಏನು ನೋಡಿದ್ದೀರಾ, ಲೈವಲ್ಲಿ ಏನೇನಿದೆ, ಪ್ರತಿಯೊಬ್ಬರು ಕೂಡ ಪ್ರೀಮಿಯಮ್ನ ಚೂಸ್ ಮಾಡ್ಕೊಂಡಿದ್ದಾರೆ. ನೋ ಒನ್ ಚೂಸ್ ಬೇಸಿಕ್ ಟಿಲ್ ನಾವು ಇವೆನ್ ಡ್ರಾಪ್ ಶಿಪ್ಪಿಂಗ್ ಸ್ಟಾರ್ಟ್ ಮಾಡಿ ಫೇಲ್ ಆಗಿರೋರು ಕೂಡ ಚೂಸ್ ಎನ್ ಪ್ರೀಮಿಯಮ್ ಓನ್ಲಿ. ಓಕೆ, ಮೈ ಪರ್ಸನಲ್ ಸಜೆಷನ್, ಇಫ್ ಯು ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್, ಇಫ್ ಯು ಆರ್ ಪ್ಲಾನಿಂಗ್ ಟು ಬಿಲ್ಡ್ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್, ಡ್ರಾಪ್ ಶಿಪ್ಪಿಂಗಿಂತ ಒಳ್ಳೆ ಆಪರ್ಚುನಿಟಿ ಯಾವುದಿಲ್ಲ. ಇಟ್ ನಾಟ್ ಓನ್ಲಿ ಎ ಸ್ಕಿಲ್, ಇಟ್ಸ್ ಅ ಬಿಸ್ನೆಸ್ ಥಿಂಗ್. ಬಿಸ್ನೆಸ್ ಮಾಡಬೇಕಂದ್ರೆ ಈಗಿನ ಕಾಲದಲ್ಲಿ ಲಕ್ಷಾನುಗಟ್ಟಲೆ ಇನ್ಕಮ್ ಬೇಕು. ಒಂದು ಸ್ಟಾಕ್ ಬರಬೇಕು, ಪ್ರಾಡಕ್ಟ್ನ ಮಾಡಬೇಕು. ಇದು ನಿಮ್ಮ ಮನೆಯಿಂದನೇ ವಿತೌಟ್ ಹೋಲ್ಡಿಂಗ್ ಅ ಸ್ಟಾಕ್ ಇನ್ನೊಬ್ಬರ ಪ್ರಾಡಕ್ಟ್ನ ನಿಮ್ಮ ಓನ್ ಪ್ರೈಸ್ಗೆ ಸೆಲ್ ಮಾಡಿ ಪ್ರಾಫಿಟ್ ಮಾಡ್ಕೋತೀರ ಅಂದರೆ ವೈ ಕಾಂಟ್ ಯು? ಯು ನೀಡ್ 1% ಟು ಗೈಡ್. ಐ ಆಮ್ ಹಿಯರ್ ಟು ಗೈಡ್ ಯು ಇಫ್ ಯು ಕಂಪ್ಲೀಟ್ಲಿ ಸೀರಿಯಸ್ ಒಂದು ಎಕ್ಸ್ಟ್ರಾ ಸೋರ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೆ. ಅಂದರೆ ಇಯರ್ ಜಸ್ಟ್ 20,000 ಯು ಸ್ಟಾರ್ಟಿಂಗ್ ಅ ಬಿಸ್ನೆಸ್ ಅಂದರೆ ಇಮ್ಯಾಜಿನ್, ಇಟ್ಸ್ ಎನ್ ಇನ್ವೆಸ್ಟಿಂಗ್ ಆನ್ ಲರ್ನಿಂಗ್. ಬಿಫೋರ್ ನಿಮ್ಮ ಜಾಬ್ ಹೋಗೋಕ್ಕಿಂತ ಮುಂಚೆ ಸ್ಟಾರ್ಟ್ ದಿಸ್. ಇಲ್ಲ ನಿಮ್ಮ ಜಾಬ್ ಜೊತೆ ಟು ಕ್ರಿಯೇಟ್ ಎನ್ ಎಕ್ಸ್ಟ್ರಾ ಸೋರ್ಸ್, ಸ್ಟಾರ್ಟ್ ದಿಸ್. ಇಫ್ ಯು ಆರ್ ಅ ಸ್ಟೂಡೆಂಟ್ ಟು ಬಿಲ್ಡ್ ಅ ಸ್ಕಿಲ್, ಟು ಬಿಲ್ಡ್ ಅ ಮೇನ್ ಇನ್ಕಮ್ ಸೋರ್ಸ್, ಸ್ಟಾರ್ಟ್ ದಿಸ್. ಈಗ ಇರೋರಿಗೆ ಜಾಬ್ಸ್ ಇಲ್ಲ ಅಂದರೆ ನಿಮಗೆ ಯಾವ ರೀತಿ ಜಾಬ್ಸ್ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಓಪನ್ ಆಗಿ ಇಫ್ ಯು ಆರ್ ಹೌಸ್ ವೈಫ್ ಆರ್ ಎಜುಕೇಟೆಡ್ ಯು ಕ್ಯಾನ್ ಸ್ಟಾರ್ಟ್ ದಿಸ್. ನಾಟ್ ಓನ್ಲಿ ದಿಸ್, ನಿಮ್ಮ ಓನ್ ಪ್ರಾಡಕ್ಟ್ಸ್ ಏನಾದರೂ ಇದ್ದರೂ ಕೂಡ ಯು ಕ್ಯಾನ್ ಸೆಲ್. ಯು ವಿಲ್ ಗೆಟ್ ಮೈ ಗೈಡೆನ್ಸ್. ನಿಮಗೆ ಸೋಷಲ್ ಮೀಡಿಯಾ ಬಗ್ಗೆ ಏನಾದರೂ ನಾಲೆಜ್ ಬೇಕು ಅಂದರೆ ಕೂಡ ಐ ವಿಲ್ ಗಿವ್. ಎಡಿಟಿಂಗ್ ನಾನು ಹೇಳ್ತಿಲ್ವ, ಇಟ್ಸ್ ನಾಟ್ ಎನಿ ಟೈಮ್ ವೇಸ್ಟಿಂಗ್ ಕೋರ್ಸ್, ನಾಟ್ ಲೈಕ್ ರ್ಯಾಂಡಮ್ ಕೋರ್ಸ್. ಇಟ್ಸ್ ಅ ಲೈವ್ ಮೆಂಟರ್ಶಿಪ್. ಈಗಿನ ಕಾಲಕ್ಕೆ ತಕ್ಕಂಗೆ ಯಾವ ಸ್ಕಿಲ್ಸ್ ಬರ್ತಾ ಇರುತ್ತೆ ಅದನ್ನು ನಾನು ಟೀಚ್ ಮಾಡ್ತೀನಿ. ಇಫ್ ಯು ಸೀರಿಯಸ್ಲಿ ಇಂಟ್ರೆಸ್ಟೆಡ್, ನನ್ನ ಪ್ರೀಮಿಯಮ್ ಮೆಂಟರ್ಶಿಪ್ ಲಿಂಕ್ ನಾನು ಇಲ್ಲಿ ಪೇಸ್ಟ್ ಮಾಡಿರ್ತೀನಿ. ಕೈಂಡ್ಲಿ ಕಂಪ್ಲೀಟ್ ದ ಪೇಮೆಂಟ್, ಫಿಲ್ ದ ಡೀಟೇಲ್ಸ್.
ನನಗೆ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ದೀರಾ ಅಂದರೆ ವಿತಿನ್ 24 hours ಒಳಗಡೆ ನಿಮಗೆ ಟೀಮ್ ಲಿಂಕ್ ಸಿಗುತ್ತೆ. ಯು ಕ್ಯಾನ್ ಡೈರೆಕ್ಟ್ಲಿ ಗೆಟ್ ಆಕ್ಸೆಸ್ ಟು ಮೈ ಪರ್ಸ್ನಲ್ ಲೈವ್ ಟ್ರೈನಿಂಗ್, ಕನ್ನಡ ಟ್ರೈನಿಂಗ್ ಸ್ಪೆಷಲಿ. ಓಕೆ, ಆ್ಯಂಡ್ ಅದರ್ ಥಿಂಗ್ ಬಂದು ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಜಸ್ಟ್ ಟೈಪ್ ನನಗೆ ಡೌಟ್ಸ್ ಇದೆ ಅಂತ, ಯು ಕ್ಯಾನ್ ಡೈರೆಕ್ಟ್ಲಿ ಗೆಟ್ ಅ ಕಾಲ್ ವಿತ್ ಮೀ ಆ್ಯಂಡ್ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. Please don't miss this kind of opportunity only because investment ಇದೆ ಅಂತ. If you need any clarity, just let me know because no one's job is secure now. Thank you so much. Have a nice day. Do subscribe my channel for more content like this.